ಆತ್ಮೀಯ ಸ್ಪರ್ಧಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಇಂದಿನ ಕ್ಲಾಸ್ನಲ್ಲಿ ನಿಮ್ಮ ಎದುರಿಗೆ ಚರ್ಚಿಸಲು ತಂದಂಥ ವಿಷಯವಸ್ತು ಕಂಪ್ಯೂಟರ್. ಏಕೆಂದರೆ ಸ್ಪರ್ಧಾ ಯುಗದಲ್ಲಿ ಕಂಪ್ಯೂಟರ್ನ ಬಗ್ಗೆ ಮಾಹಿತಿ ಇಲ್ಲ ಹೋದರೆ ಯಾವ ಉದ್ಯೋಗಗಳು ಸಿಗದು ಇದು ದುರ್ಲಭ ಆಗಿ ಹೋಗಿದೆ. ಹಾಗಾಗಿ ಕಂಪ್ಯೂಟರ್ ಬಗ್ಗೆ ಪೂರ್ಣ ಜ್ಞಾನ ಹೊಂದಿರಬೇಕಾದದ್ದು ಇಂದಿನ ಬೇಸಿಕ್ ನೀಡ್ ಆಗಿದೆ ಅಂದ್ಕೊಳ್ತೇನೆ. ಈಗ ಈ ಕಂಪ್ಯೂಟರ್ ನೋಟ್ಸ್ ಬಗ್ಗೆ ನಾನು ಸಂಗ್ರಹ ಮಾಡ್ಕೊಂಡು ಬಂದ ಕೆಲವೊಂದು ಪ್ರಶ್ನೋತ್ತರಗಳನ್ನು ನಿಮ್ಮ ಎದುರಿಗೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಫ್ಟ್ವೇರ್ ಅನ್ನು ಸಿಸ್ಟಮ್ ಸಾಫ್ಟ್ವೇರ್ ನಿಯಂತ್ರಿಸುತ್ತದೆ. ಈಗ ಆಪರೇಟಿಂಗ್ ಸಿಸ್ಟಮ್ನ ಕರ್ನಲ್ನ ಪ್ರಮುಖ ಕಾರ್ಯವೇನು? ಆಪರೇಟಿಂಗ್ ಸಿಸ್ಟಮ್ನ ಕರ್ನಲ್ ಪ್ರಮುಖ ಕಾರ್ಯವೇನು? ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಕೀಬೋರ್ಡ್ನಿಂದ ಇನ್ಪುಟ್ ತೆಗೆದುಕೊಳ್ಳುವುದು, ಬಳಕೆದಾರರ ಕೋರಿಕೆಗಳನ್ನು ಹಾರ್ಡ್ವೇರ್ಗಳಿಗೆ ಭಾಷಾಂತರಿಸುವುದು, ಪ್ರೋಗ್ರಾಮಿಂಗ್ ಭಾಷೆಯನ್ನು ಯಂತ್ರ ಭಾಷೆಗೆ ಭಾಷಾಂತರಿಸುವುದು, ಫೈಲ್ಗಳನ್ನು ತೆರೆಯುವುದು. ಸರಿಯಾದ ಉತ್ತರ ಬಿ ಆಪ್ಷನ್ ಇದೆ. ಬಳಕೆದಾರರ ಕೋರಿಕೆಗಳನ್ನು ಹಾರ್ಡ್ವೇರ್ಗೆ ಭಾಷಾಂತರಿಸುವುದು. ಈಗ ವಿಷಯ ಪ್ರೋಗ್ರಾಮಿಂಗ್ ಬಂದಾಗ C++, ಜಾವಾ ಮತ್ತು ಪೈಥಾನ್ ಇದರ ಬಗ್ಗೆ. ಪ್ರೋಗ್ರಾಮಿಂಗ್ ಭಾಷೆಗಳಲ್ಲಿ ಸಿ ಭಾಷೆಯನ್ನು ಯಾರು ಅಭಿವೃದ್ಧಿಪಡಿಸಿದರು? ಜೇಮ್ಸ್ ಗೋಸ್ಲಿಂಗ್, ಗೈಡೋ ವಾನ್ ರುಸ್ತುಮ್, ಡೆನ್ನಿಸ್ ರಿಚಿ, ಬಜಾನ್ರೆ ಸೌಸ್ಟ್ರಾಫ್. ಉತ್ತರ ಡೆನ್ನಿಸ್ ರಿಚಿ. ಪೈಥಾನ್ ಪ್ರೋಗ್ರಾಮಿಂಗ್ ಭಾಷೆಯನ್ನು ಏಕೆ ಇಂಟರ್ಪ್ರಿಟೆಡ್ ಭಾಷೆ ಎಂದು ಕರೆಯಲಾಗುತ್ತದೆ? ಇದು ಕಂಪೈಲರ್ಗಳನ್ನು ಬಳಸುತ್ತದೆ. ಇದು ಪ್ರತಿ ಕೋಡ್ ಸಾಲನ್ನು ಒಂದೊಂದಾಗಿ ಕಾರ್ಯಗತಗೊಳಿಸುತ್ತದೆ. ಇದು ಪೂರ್ಣ ಕೋಡನ್ನು ಒಂದೇ ಸಮಯದಲ್ಲಿ ಭಾಷಾಂತರಿಸುತ್ತದೆ. ಇದು ಯಂತ್ರ ಕೋಡ್ ಅನ್ನು ಮಾತ್ರ ಭಾಷಾಂತರಿಸುತ್ತದೆ. ಸರಿಯಾದ ಉತ್ತರ ಬಿ ಆಪ್ಷನ್. ಏನು ಬಿ ಆಪ್ಷನ್ ಅಂದರೆ ಇದು ಪ್ರತಿ ಕೋಡು ಸಾಲನ್ನು ಒಂದೊಂದಾಗಿ ಕಾರ್ಯಗತಗೊಳಿಸುತ್ತದೆ. C++ ಭಾಷೆಯನ್ನು ಯಾವ ಪ್ರಮುಖ ವೈಶಿಷ್ಟ್ಯಕ್ಕಾಗಿ ರಚಿಸಲಾಗಿದೆ? ಕೇವಲ ಫಂಕ್ಷನ್ ಆಧಾರಿತ ಪ್ರೋಗ್ರಾಮಿಂಗ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ OOP ಅಂತೇವೆ, ಸ್ಕ್ರಿಪ್ಟಿಂಗ್, ಡೇಟಾಬೇಸ್ ಮ್ಯಾನೇಜ್ಮೆಂಟ್. ಇದಕ್ಕೆ ಸರಿಯಾದ ಉತ್ತರ ಬಿ ಏನಂದರೆ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಯಾವ ಪ್ರೋಗ್ರಾಮಿಂಗ್ ಭಾಷೆಯನ್ನು ಪೋರ್ಟಬಲ್ ಎಂದು ಕರೆಯಲಾಗುತ್ತದೆ? ಏಕೆಂದರೆ ಅದು ಯಾವುದು ಹಾರ್ಡ್ವೇರ್ ಪ್ಲಾಟ್ಫಾರ್ಮ್ನಲ್ಲಿ ರನ್ ಆಗುತ್ತದೆ. C++, ಜಾವಾ, ಪೈಥಾನ್. ಉತ್ತರ ಇಲ್ಲಿ ಜಾವಾ. ಸಿ ಪ್ರೋಗ್ರಾಮಿಂಗ್ ಭಾಷೆಯ ಪ್ರಮುಖ ಅನಾನುಕೂಲತೆ ಏನು? ಇದು ಬಹಳ ನಿಧಾನವಾಗಿದೆ. ಇದು ಪೋರ್ಟಬಲ್ ಅಲ್ಲ. ಇದು ಮೆಮೊರಿಯನ್ನು ಸ್ವಯಂಚಾಲಿತವಾಗಿ ನಿರ್ವಹಿಸುವುದಿಲ್ಲ. ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ಅಲ್ಲ. ಉತ್ತರ ಸಿ ಆಪ್ಷನ್. ಇದು ಮೆಮೊರಿಯನ್ನು ಸ್ವಯಂಚಾಲಿತವಾಗಿ ನಿರ್ವಹಿಸುವುದಿಲ್ಲ. ಯಾವ ಪ್ರೋಗ್ರಾಮಿಂಗ್ ಭಾಷೆಯನ್ನು ಮುಖ್ಯವಾಗಿ ವೆಬ್ ಅಪ್ಲಿಕೇಶನ್ಗಳು, ಗೇಮಿಂಗ್ ಮತ್ತು ಮೊಬೈಲ್? ಯಾವ ಪ್ರೋಗ್ರಾಮಿಂಗ್ ಭಾಷೆಯು ರನ್ ಟೈಮ್ ಪರಿಸರ ಮತ್ತು ವರ್ಚುವಲ್ ಮಷಿನ್ ಪರಿಕಲ್ಪನೆಗಳನ್ನು ಆಧರಿಸಿದೆ? C++, ಜಾವಾ, ಪೈಥಾನ್. ಉತ್ತರ ಜಾವಾ. ಅಲ್ಗಾರಿದಮ್ಗಳನ್ನು ಬರೆಯಲು ಯಾವ ಭಾಷೆ ಹೆಚ್ಚಾಗಿ ಬಳಸಲಾಗುತ್ತದೆ? ಯಾವುದೇ ಭಾಷೆ, ಪೈಥಾನ್, C++, ಜಾವಾ. ಇಲ್ಲಿ ಯಾವುದೇ ಭಾಷೆ. ಯಾವ ಪ್ರೋಗ್ರಾಮಿಂಗ್ ಭಾಷೆಯು ಜಾವಾ ಭಾಷೆಗಿಂತ ವೇಗವಾಗಿ ಎಕ್ಸಿಕ್ಯೂಟಿವ್ ಆಗುತ್ತದೆ? ಪೈಥಾನ್, ಸಿ. ಎರಡು ಒಂದೇ ವೇಗದಲ್ಲಿರುತ್ತವೆ. ಯಾವುದು ಇಲ್ಲ. ಉತ್ತರ ಸಿ. ಆಪರೇಟಿಂಗ್ ಸಿಸ್ಟಮ್ಗಳಿಗೆ ಯಾವ ಪ್ರೋಗ್ರಾಮಿಂಗ್ ಭಾಷೆ ಸೂಕ್ತವಾಗಿದೆ? ಪೈಥಾನ್, ಜಾವಾ, ಸಿ ಮತ್ತು C++. ಎಲ್ಲವೂ. ಉತ್ತರ ಸಿ ಮತ್ತು C++. ಪೈಥಾನ್ ಭಾಷೆಯ ಪ್ರಮುಖ ಬಳಕೆಯು ಈ ಕೆಳಗೆ ಯಾವುದರಲ್ಲಿದೆ? ವೆಬ್ ಅಭಿವೃದ್ಧಿ, ಮಷಿನ್ ಲರ್ನಿಂಗ್, ಆಪರೇಟಿಂಗ್ ಸಿಸ್ಟಮ್ಸ್ ಅಭಿವೃದ್ಧಿ, ಡೇಟಾ ವಿಶ್ಲೇಷಣೆ. ಸರಿಯಾದ ಉತ್ತರ ಸಿ ಆಪರೇಟಿಂಗ್ ಸಿಸ್ಟಮ್ಗಳ ಅಭಿವೃದ್ಧಿ. C++ ಭಾಷೆಯ ಪ್ರಮುಖ ವೈಶಿಷ್ಟ್ಯಗಳಲ್ಲಿ ಒಂದಾದ ಪರಿಕರ ನಿರ್ವಹಣೆ, ರಿಸೋರ್ಸ್ ಮ್ಯಾನೇಜ್ಮೆಂಟ್
ಅರ್ಥವೇನು? ಮೆಮೊರಿಯನ್ನು ಸ್ವಯಂಚಾಲಿತವಾಗಿ ನಿರ್ವಹಿಸುವುದು, ಮೆಮೊರಿ ಮತ್ತು ಇತರ ಸಂಪನ್ಮೂಲಗಳನ್ನು ಹಸ್ತಚಾಲಿತವಾಗಿ ನಿರ್ವಹಿಸುವುದು, ಪ್ರೋಗ್ರಾಂಗಳ ಗಾತ್ರವನ್ನು ಕಡಿಮೆ ಮಾಡುವುದು, ದೋಷಗಳನ್ನು ತಡೆಗಟ್ಟುವುದು. ಉತ್ತರ ಬಿ, ಮೆಮೊರಿ ಮತ್ತು ಇತರ ಸಂಪನ್ಮೂಲಗಳನ್ನು ಹಸ್ತಚಾಲಿತವಾಗಿ ನಿರ್ವಹಿಸುವುದು. ಯಾವ ಪ್ರೋಗ್ರಾಮಿಂಗ್ ಭಾಷೆಯಲ್ಲಿ ಕೋಡನ್ನು ಬೈಟ್ ಕೋಡ್ ಆಗಿ ಕಂಪೈಲ್ ಮಾಡಲಾಗುತ್ತದೆ ಮತ್ತು ನಂತರ ವರ್ಚುವಲ್ ಮಷೀನಿಂದ ಇಂಟರ್ಪ್ರಿಟ್ ಮಾಡಲಾಗುತ್ತದೆ? ಸಿ, C++, ಜಾವಾ, ಪೈಥಾನ್. ಉತ್ತರ ಜಾವಾ. ಪೈಥಾನ್ ಜವಾಬ್ದಾರಿಯುತ ಆರ್ಥಿಕತೆಯು ಅದನ್ನು ಯಾವುದಕ್ಕೆ ಸೂಕ್ತವಾಗಿದೆ? ಹಾರ್ಡ್ವೇರ್ ಮಟ್ಟದ ಪ್ರೋಗ್ರಾಮಿಂಗ್, ವೆಬ್ಸೈಟ್ ಅಭಿವೃದ್ಧಿ, ಸಣ್ಣ ಸ್ಕ್ರಿಪ್ಟ್ಗಳು ಮತ್ತು ತ್ವರಿತ ಅಪ್ಲಿಕೇಶನ್, ಪ್ರೋಟೋಟೈಪಿಂಗ್, ಆಪರೇಟಿಂಗ್ ಸಿಸ್ಟಮ್ ಅಭಿವೃದ್ಧಿ. ಉತ್ತರ ಸಿ, ಸಣ್ಣ ಸ್ಕ್ರಿಪ್ಟ್ಗಳು ಮತ್ತು ತ್ವರಿತ ಅಪ್ಲಿಕೇಶನ್, ಪ್ರೋಟೋಟೈಪಿಂಗ್. ಪೈಥಾನ್ ಪ್ರೋಗ್ರಾಮಿಂಗ್ ಭಾಷೆ ಪ್ರಮುಖ ಬಳಕೆಯ ಕ್ಷೇತ್ರ ಯಾವುದು? ಮೊಬೈಲ್ ಗೇಮ್ಗಳು, ಡೇಟಾ ಸೈನ್ಸ್, ಮಷಿನ್ ಲರ್ನಿಂಗ್, ಆಪರೇಟಿಂಗ್ ಸಿಸ್ಟಮ್ಗಳು, ಕಂಪ್ಯೂಟರ್ ಹಾರ್ಡ್ವೇರ್ ನಿಯಂತ್ರಣ. ಉತ್ತರ ಡೇಟಾ ಸೈನ್ಸ್ ಮತ್ತು ಮಷಿನ್ ಲರ್ನಿಂಗ್. ಯಾವ ಪ್ರೋಗ್ರಾಮಿಂಗ್ ಭಾಷೆಯನ್ನು ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್ ಎಂದು ಕರೆಯಲಾಗುತ್ತದೆ? ಸಿ, ಜಾವಾ, ಪೈಥಾನ್, C++. ಉತ್ತರ ಎ ಮತ್ತು ಸಿ ಎರಡೂ ಆಗಿವೆ. ಕಂಪೈಲರ್ ಯಾವ ಭಾಷೆಯೊಂದಿಗೆ ನಿಜವಾಗಿ ನಿಕಟವಾದ ಸಂಬಂಧ ಹೊಂದಿವೆ? ಪೈಥಾನ್, ಜಾವಾ, C++, ಮಿಲಿಯನ್ C++. ಜಾವಾ ವರ್ಚುವಲ್ ಮಷಿನ್ JVM ಪ್ರಮುಖ ಕಾರ್ಯವೇನು? ಜಾವಾ ಕೋಡ್ ಅನ್ನು ಕಂಪೈಲ್ ಮಾಡುವುದು, ಜಾವಾ ಬೈಟ್ ಕೋಡ್ ಅನ್ನು ಇಂಟರ್ಪ್ರಿಟ್ ಮಾಡುವುದು ಮತ್ತು ಎಕ್ಸಿಕ್ಯೂಟಿವ್ ಮಾಡುವುದು, ಜಾವಾ ಪ್ರೋಗ್ರಾಮ್ಗಳನ್ನು ಬರೆಯುವುದು, ಜಾವಾ ಪ್ರೋಗ್ರಾಮ್ಗಳನ್ನು ಸೇವ್ ಮಾಡುವುದು. ಉತ್ತರ ಬಿ, ಜಾವಾ ಬೈಟ್ ಕೋಡ್ ಅನ್ನು ಇಂಟರ್ಪ್ರಿಟ್ ಮಾಡುವುದು ಮತ್ತು ಎಕ್ಸಿಕ್ಯೂಟಿವ್ ಮಾಡುವುದು. ಸಿ ಭಾಷೆ ಪ್ರಮುಖ ದೋಷ ನಿರ್ವಹಣಾ ವೈಶಿಷ್ಟ್ಯ ಯಾವುದು? ಟ್ರೈ ಕ್ಯಾಚ್ ಬ್ಲಾಕ್ಗಳು, ಅಪವಾದ ನಿರ್ವಹಣೆ, ಎಕ್ಸೆಪ್ಷನ್ಸ್ ಹ್ಯಾಂಡ್ಲಿಂಗ್, ಪಾಯಿಂಟರ್ಗಳು ಮತ್ತು ಮೆಮೊರಿ ಮ್ಯಾನೇಜ್ಮೆಂಟ್, ಡಿಬಗ್ಗರ್. ಸರಿಯಾದ ಉತ್ತರ ಪಾಯಿಂಟರ್ಗಳು ಮತ್ತು ಮೆಮೊರಿ ಮ್ಯಾನೇಜ್ಮೆಂಟ್. C++ ವಿಸ್ತೃತ ರೂಪವೇನು? C++, C+ ಜಾವಾ, ಸಿ ಪ್ರೋಗ್ರಾಮಿಂಗ್, ಸಿ ಕೋರ್. ಉತ್ತರ C++. ಪೈಥಾನ್ ಸಿಂಟ್ಯಾಕ್ಸ್ ಯಾವ ಭಾಷೆ ಹೋಲುತ್ತದೆ? ಸಿ, C++, ಜಾವಾ, ಇಂಗ್ಲಿಷ್ ಭಾಷೆ. ಉತ್ತರ ಇಂಗ್ಲಿಷ್ ಭಾಷೆ. ಜಾವಾ ಭಾಷೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಒಂದು ಪ್ರಮುಖ ಪರಿಕಲ್ಪನೆ ಯಾವುದು? ಪಾಯಿಂಟರ್ಗಳು, ಮೆಮೊರಿ ಅಲೋಕೇಶನ್, ಇನ್ಹೆರಿಟೆನ್ಸ್, ಫಂಕ್ಷನ್ ಆಧಾರಿತ ಪ್ರೋಗ್ರಾಮಿಂಗ್. ಉತ್ತರ ಇನ್ಹೆರಿಟೆನ್ಸ್. ಸಿ ಭಾಷೆಯನ್ನು ಯಾವ ಕಂಪನಿಯು ಅಭಿವೃದ್ಧಿಪಡಿಸಿತು? ಸನ್ ಮೈಕ್ರೋಸಿಸ್ಟಮ್, ಗೂಗಲ್, ಬೆಲ್ ಲ್ಯಾಬ್ಸ್, ಮೈಕ್ರೋಸಾಫ್ಟ್. ಉತ್ತರ ಬೆಲ್ ಲ್ಯಾಬ್ಸ್. ಯಾವ ಪ್ರೋಗ್ರಾಮಿಂಗ್ ಭಾಷೆಯನ್ನು ಮಲ್ಟಿ ಪ್ಯಾರಡೈಸ್ ಭಾಷೆ ಎಂದು ಕರೆಯಲಾಗುತ್ತದೆ? ಸಿ, C++, ಜಾವಾ, ಪೈಥಾನ್. ಉತ್ತರ ಪೈಥಾನ್. ಜಾವಾ ಭಾಷೆಯ ಪ್ರಮುಖ ವೈಶಿಷ್ಟ್ಯಗಳನ್ನು ಯಾವುದಕ್ಕೆ ಸೇರಿಸಿಲ್ಲ? ಪ್ಲಾಟ್ಫಾರ್ಮ್ ಸ್ವತಂತ್ರತೆ, ಪಾಯಿಂಟರ್ಗಳ ನೇರ ಬಳಕೆ, ಆಬ್ಜೆಕ್ಟ್ ಓರಿಯೆಂಟೆಡ್, ಮೆಮೊರಿ ನಿರ್ವಹಣೆಗೆ ಗಾರ್ಬೇಜ್ ಕಲೆಕ್ಟರ್. ಪಾಯಿಂಟರ್ಗಳ ನೇರ ಬಳಕೆ. ಆಪ್ಷನ್ ಬಿ. ಯಾವ ಪ್ರೋಗ್ರಾಮಿಂಗ್ ಭಾಷೆಯು ಡೇಟಾಬೇಸ್ ಸಂಪರ್ಕಕ್ಕಾಗಿ JDBC ಬಳಸುತ್ತದೆ? ಪೈಥಾನ್, C++, ಜಾವಾ, ಸಿ. ಉತ್ತರ ಸಿ, ಜಾವಾ. ಸಿ ಭಾಷೆ ವಿಸ್ತರಣೆಯೇ? ಹೌದು, ಇಲ್ಲ, ಭಾಗಶಃ, ಸಂಪೂರ್ಣವಾಗಿ ಬೇರೆ ಭಾಷೆ. ಉತ್ತರ ಎ, ಹೌದು. ಪೈಥಾನ್ ಭಾಷೆಯಲ್ಲಿ ಕೋಡ್ ಬರೆಯಲು ಯಾವ ರೀತಿಯ ಸಿಂಟ್ಯಾಕ್ಸ್ಗಳನ್ನು ಬಳಸಲಾಗುತ್ತದೆ? ಕರ್ಲಿ ಬ್ರೇಸಸ್, ಇಂಡೆಂಟೇಷನ್, ಸೆಮಿಕೋಲನ್, ಆಂಗಲ್ ಬ್ರಾಕೆಟ್ಗಳು. ಉತ್ತರ ಇಂಡೆಂಟೇಷನ್. ಯಾವ ಪ್ರೋಗ್ರಾಮಿಂಗ್ ಭಾಷೆಯು ಪಾಯಿಂಟರ್ ಪರಿಕಲ್ಪನೆಯನ್ನು ಬಳಸುತ್ತದೆ? ಇದು ಮೆಮೊರಿಯ ವಿಳಾಸವನ್ನು ನಿರ್ವಹಿಸಲು ಅನುಮತಿಸುತ್ತದೆ. ಸಿ, ಜಾವಾ, ಪೈಥಾನ್. ಎಲ್ಲ ಮೂರು. ಉತ್ತರ ಎ ಮತ್ತು ಸಿ. ಜಾವಾ ಪ್ರೋಗ್ರಾಮ್ ಅನ್ನು ಕಂಪೈಲ್ ಮಾಡಿದಾಗ ಅದು ಯಾವ ಫೈಲ್ ಅನ್ನು ಉತ್ಪಾದಿಸುತ್ತದೆ? ಎಕ್ಸ್ ಫೈಲ್, .py ಫೈಲ್, .class ಫೈಲ್, .object ಫೈಲ್. ಉತ್ತರ ಸಿ, ಕ್ಲಾಸ್ ಫೈಲ್. ಪೈಥಾನ್ ಭಾಷೆ ಯಾರು ರಚಿಸಿದರು?
ಬಜಾರ್ನೆ ಸ್ಟೋಸ್ಟ್ರಾ, ಜೇಮ್ಸ್ ಗೋಸ್ಲಿಂಗ್, ಡೆನ್ನಿಸ್ ರಿಚಿ, ಗೈಡ ವಾನ್ ರುಸ್ತುಂ. ಉತ್ತರ ಗೈಡ ವಾನ್ ರುಸ್ತುಂ. ಜಾವ ಯಾವ ರೀತಿಯ ಭಾಷೆಯಾಗಿದೆ? ಕಂಪೈಲ್ ಭಾಷೆ, ಇಂಟರ್ಪ್ರಿಟೆಡ್ ಭಾಷೆ, ಎರಡೂ ಅಲ್ಲ, ಅಲ್ಲ. ಉತ್ತರ ಸಿ ಎರಡು. ಸಿ ಬಳಕೆಯ ಕ್ಷೇತ್ರ ಯಾವುದು? ವೆಬ್ ಅಪ್ಲಿಕೇಶನ್ಗಳು, ಮೊಬೈಲ್ ಆ್ಯಪ್ಗಳು, ಆಪರೇಟಿಂಗ್ ಸಿಸ್ಟಮ್ಗಳು ಮತ್ತು ಎಂಬೆಡೆಡ್ ಸಿಸ್ಟಮ್ಸ್, ಡೇಟಾಬೇಸ್ ನಿರ್ವಹಣೆ. ಉತ್ತರ ಆಪರೇಟಿಂಗ್ ಸಿಸ್ಟಮ್ಸ್ ಮತ್ತು ಎಂಬೆಡೆಡ್ ಸಿಸ್ಟಮ್. ಧನ್ಯವಾದಗಳು ನನ್ನೆಲ್ಲ ಸ್ಪರ್ಧಾ ಮಿತ್ರರೇ, ಜ್ಞಾನಾಕಾಂಕ್ಷಿಗಳೇ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲವೇ ನನ್ನ ಧ್ವನಿ ದಿನಪ್ರತಿ ಬಲಿ ಕಾರಣವಾಗಿವೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ.